ವಾಸ್ತು ಪ್ರಕಾರ ಈ 20 ವಿಧಾನಗಳಲ್ಲಿ ನಿಮ್ಮ ಮನೆಯನ್ನು ಅದೃಷ್ಟವಂತರನ್ನಾಗಿ ಮಾಡಿ. ನಿಮ್ಮ ಸಕಾರಾತ್ಮಕ ಶಕ್ತಿಯನ್ನು ಅಭಿವೃದ್ಧಿಪಡಿಸಲು ಮತ್ತು ನಿಮ್ಮ ಹಣೆಬರಹವನ್ನು ಜಾಗೃತಗೊಳಿಸಲು ಪ್ರಕೃತಿಯು ಪರಿಹಾರವನ್ನು ಹೊಂದಿದೆ. ಹಣೆಬರಹದಲ್ಲಿ ಸಮಯ ಮತ್ತು ಸ್ಥಳಕ್ಕೂ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಉಳಿಯುವುದು ಅಥವಾ ತಪ್ಪಾದ ಸ್ಥಳಕ್ಕೆ ಹೋಗುವುದು ಅದೃಷ್ಟವನ್ನು ನಿಲ್ಲಿಸುತ್ತದೆ. ಕರ್ಮವು ಅದೃಷ್ಟಕ್ಕೆ ಕೊಡುಗೆ ನೀಡುತ್ತದೆ. ತಪ್ಪು ಕೆಲಸಗಳಿಂದ ವಿಧಿಯೂ ನಿಲ್ಲುತ್ತದೆ. ಆದರೆ ನಿಮ್ಮ ಅದೃಷ್ಟವನ್ನು ಜಾಗೃತಗೊಳಿಸಲು ವಾಸ್ತು ಪ್ರಕಾರ 20 ಸುಲಭ ಮಾರ್ಗಗಳನ್ನು ನಾವು ನಿಮಗೆ ಹೇಳುತ್ತಿದ್ದೇವೆ. ವೀಕ್ಷಕರೇ, ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. 1. ಮನೆಯ ಬಾಗಿಲು ಉತ್ತರ ಅಥವಾ ಈಶಾನ್ಯದಲ್ಲಿದ್ದರೆ ಅದು ತುಂಬಾ ಒಳ್ಳೆಯದು ಎಂದು ಪರಿಗಣಿಸಲಾಗುತ್ತದೆ. ಅದು ಪೂರ್ವದಲ್ಲಿದ್ದರೆ ಅದು ಒಳ್ಳೆಯದು ಮತ್ತು ಅದು ಪಶ್ಚಿಮದಲ್ಲಿದ್ದರೆ ಅದನ್ನು ಮಧ್ಯಮವೆಂದು ಪರಿಗಣಿಸಲಾಗುತ್ತದೆ. ಮನೆಯ ದಕ್ಷಿಣ ಪಶ್ಚಿಮ ಮೂಲೆಯ ಕತ್ತಲೆಯಲ್ಲಿ ಇಡಬೇಡಿ ಮತ್ತು ವಾಯುವ್ಯ ಮೂಲೆಯಲ್ಲಿ ಪ್ರಕಾಶಮಾನವಾದ ಬಲ್ಬ್ ಅನ್ನು ಹಾಕಬೇಡಿ. ಮನೆಯಲ್ಲಿ ತುಳಸಿ ಗಿಡವಿದ್ದರೆ ಹಲವು ರೀತಿಯ ವಾಸ್ತು ದೋಷಗಳು ದೂರ ಉಳಿಯುತ್ತವೆ. ಪ್ರತಿದಿನ ಸಂಜೆ ತುಳಸಿ ಗಿಡದ ಬಳಿ ದೀಪವನ್ನು ಹಚ್ಚಬೇಕು. 2. ಮನೆಯನ್ನು ಯಾವಾಗಲೂ ಸ್ವಚ್ಛವಾಗಿಟ್ಟುಕೊಳ್ಳಿ ಮತ್ತು ಮನೆಯೊಳಗೆ ಅನಗತ್ಯ ಮುರಿದ ವಸ್ತುಗಳು, ಹರಿದ ಹಳೆಯ ಬಟ್ಟೆಗಳು, ಜಂಕ್ ಇತ್ಯಾದಿ ಇರಬಾರದು. 3. ಮನೆಯಲ್ಲಿ ಅತಿ ಹೆಚ್ಚು ಚಿತ್ರಗಳನ್ನು ಅಥವಾ ದೇವಾನುದೇವತೆಗಳ ವಿಗ್ರಹಗಳನ್ನು ಇಡಬೇಡಿ ಅಥವಾ ನಕಾರಾತ್ಮಕ ಚಿತ್ರಗಳನ್ನು ಹಾಕಬೇಡಿ. ತಾಜ್ ಮಹಲ್ ಅಥವಾ ಮುಳ್ಳಿನ ಗಿಡಗಳ ಚಿತ್ರಗಳಂತೆ ಮನೆಯಲ್ಲಿ ಈ ತರದ ಚಿತ್ರಗಳನ್ನು ಹಚ್ಚಬೇಡಿ. 4. ಮನೆಯ ಈಶಾನ್ಯ ಮೂಲೆಯನ್ನು ಯಾವಾಗಲೂ ಖಾಲಿಯಾಗಿ ಇರಿಸಿ ಅಥವಾ ಅದನ್ನು ನೀರಿನ ಸ್ಥಳವನ್ನಾಗಿ ಮಾಡಿ. 5. ಬಾಗಿಲಿನ ಮೇಲೆ ಗಣೇಶನ ಚಿತ್ರ ಮತ್ತು ಬಲ ಮತ್ತು ಎಡಭಾಗದಲ್ಲಿ ಸ್ವಾಸ್ತಿಕದೊಂದಿಗೆ ಶುಭ ಪದಗಳನ್ನು ಬರೆಯಬೇಕು. 6. ಬೆಳಿಗ್ಗೆ ಮತ್ತು ಸಂಜೆ ಸಿಹಿ ಸುವಾಸನೆ ಮತ್ತು ಸಂಗೀತದೊಂದಿಗೆ ಮನೆಯ ವಾತಾವರಣವನ್ನು ಉತ್ತಮಗೊಳಿಸಿ. 7. ರಾತ್ರಿ ಮಲಗುವ ಮುನ್ನ ತುಪ್ಪದಲ್ಲಿ ನೆನೆಸಿದ ಕರ್ಪೂರವನ್ನು ಉರಿಸಿ. 8. ಮನೆಯ ಸುತ್ತ ನೆಗೆಟಿವ್ ಎನರ್ಜಿ ಇರುವ ಗಿಡ ಮರಗಳಿದ್ದರೆ ಅವುಗಳ ಬಗ್ಗೆ ಎಚ್ಚರದಿಂದಿರಿ. 9. ಮನೆಯಲ್ಲಿ ಗಾಳಿಯ ಮಾರ್ಗಗಳು ಗಾಳಿಯು ಮನೆಗೆ ಪ್ರವೇಶಿಸಿದ ತಕ್ಷಣ ಮಾಧ್ಯಮವು ಹರಿಯುವಂತೆ ಇರಬೇಕು. 10. 3 ಬಾಗಿಲುಗಳು ನೇರ ಸಾಲಿನಲ್ಲಿ ಇರಬಾರದು. ಗಾಳಿಯು ಒಂದೇ ಕಡೆಯಿಂದ ಪ್ರವೇಶಿಸಲು ಮತ್ತು ಇನ್ನೊಂದು ಬದಿಯಿಂದ ಹೊರಬರಲು ಯಾವುದೇ ಮಾರ್ಗಗಳಿಲ್ಲ. 11. ಮನೆಯಲ್ಲಿ ಈ ವಸ್ತುಗಳನ್ನು ಇರಿಸಿ: ರುದ್ರಾಕ್ಷ, ಶಂಖ, ಗಂಟೆ, ಸ್ವಾಸ್ತಿಕ ಚಿಹ್ನೆ, ಓಂ ಲಾಕೆಟ್, ಕಲಶ, ಗಂಗಾಜಲ, ಮೌಲಿ, ಕಮಲ, ಗಟ್ಟೆ, ತುಳಸಿ ಅಥವಾ ರುದ್ರಾಕ್ಷ ಜಪಮಾಲೆ, ಸಾಲಿಗ್ರಾಮ್ ಮತ್ತು ಪಂಚದೇವರ ಹಿತ್ತಾಳೆಯ ವಿಗ್ರಹ, ಪ್ರತಿಮೆ, ಗೋಡೆಯ ಮೇಲೆ ಪ್ರಕೃತಿಯ ಚಿತ್ರ ಅಥವಾ ಹರ್ಷಚಿತ್ತದಿಂದ ಕುಟುಂಬದ ಚಿತ್ರ. 12. ಬಾಳೆ, ತುಳಸಿ, ಮನಿ ಪ್ಲಾಂಟ್, ದಾಳಿಂಬೆ, ಅರಳಿ, ಆಲದ, ಮಾವು, ಹಲಸು, ಕರಿಬೇವಿನ ಸೊಪ್ಪು, ಚಂಪಾ, ಮಲ್ಲಿಗೆ, ಹೊರ್ಸಿಂಗಾರ್, ವೈಜಯಂತಿ, ರಾತ್ರಿ ರಾಣಿ ಇತ್ಯಾದಿ ಗಿಡಗಳನ್ನು ಮನೆಯಲ್ಲಿ ನೆಡಬೇಕು. 14. ಕಾಮಧೇನು ಹಸು, ಹಸುಕರು, ನರ್ಮದಾ ಶಿವಲಿಂಗ, ಶ್ವೇತಾರ್ಕ, ಗಣಪತಿ, ಸಿಂಗಂ ಲಕ್ಷ್ಮೀ ಶಂಖ, ನಜರ್ ಬಟ್ಟು, ಜೋಡಿ ಬಾತುಕೋಳಿಗಳು ಅಥವಾ ಹಂಸಗಳು, ದ್ವಾರಕಾ ಬಂಡೆ, ನಾಗಮಣಿ, ಪರಾಜ್ ಶಿವಲಿಂಗ, ಹೀರಾಶಂಖ, ಗೋಮತಿ ಇವುಗಳನ್ನು ತಮ್ಮ ಮನೆಗಳಲ್ಲಿ ಹೊಂದಿದ್ದಾರೆ. ಶ್ರೀಯಂತ್ರ, ಗೌರೋಚನ, ಅಕ್ವೇರಿಯಂ, ಶಿವಲಿಂಗ, ಶಾಲಿಗ್ರಾಮ್, ದಕ್ಷಿಣಾವರ್ತಿ ಶಂಖ, ರತ್ನ, ಕೌರಿ, ಸಮುದ್ರದ ಉಪ್ಪು, ಅರಿಶಿಣದ ಮುದ್ದೆ, ರುದ್ರಾಕ್ಷ, ಹಠಜೋಡಿ, ಪರದ ಶಿವಲಿಂಗ ಹೀಗೆ ನೂರಾರು ವಸ್ತುಗಳು ಇರಲಿ. ಮನೆಯಲ್ಲಿ ಏನು ಮತ್ತು ಎಲ್ಲಿ ಸಮಾಲೋಚಿಸಿ ವಸ್ತುವನ್ನು ಇರಿಸಲು ವಾಸ್ತು ತಜ್ಞರನ್ನು ಭೇಟಿ ಮಾಡಿ. 15. ಈ ಸ್ಥಳ ರಾಹು ಮತ್ತು ಚಂದ್ರನಿಗೆ ಸೇರುವುದರಿಂದ ಮನೆಯ ಶೌಚಾಲಯ ಮತ್ತು ಸ್ನಾನಗೃಹವನ್ನು ಸ್ವಚ್ಛವಾಗಿ ಮತ್ತು ಸುವಾಸನೆ ಎಂದಿಡಿ. 16. ಮನೆಯಲ್ಲಿರುವ ವಸ್ತುಗಳನ್ನು ವಾಸ್ತು ಪ್ರಕಾರ ಇಟ್ಟುಕೊಳ್ಳಿ. ಪ್ರತಿದಿನ ಮನೆಯನ್ನು ಶುಚಿಗೊಳಿಸಿ, ಅಚ್ಚುಕಟ್ಟಾಗಿ ಮಾಡಿ ಮತ್ತು ಪ್ರತಿದಿನ ದ್ರೇಹಿ ಪೂಜೆಯನ್ನು ಮಾಡಿ. ಮನೆಯ ಹೊರಗಿನ ಹೊಸ್ತಿಲ ಸುತ್ತಲೂ ತೋರಣವನ್ನು ಮಾಡಿ. ಕುಂಕುಮ, ಅರಿಶಿಣ ಸೇರಿದ ನಂತರ ಅದರ ದೀಪದಿಂದ ಆರತಿ ಮಾಡಿ. ಇದರೊಂದಿಗೆ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಕರ್ಪೂರವನ್ನು ಉರಿಸಿ. ಮನೆಯ ವಾತಾವರಣವನ್ನು ಸುಗಂಧ ಭರಿತವನ್ನಾಗಿ ಮಾಡಿ. ಯಾರು ದಿನಾಲೂ ದ್ರೇಹಿಯನ್ನು ಪೂಜಿಸುತ್ತಾರ
ಮತ್ತು ದ್ರೇಹಿಯ ಸುತ್ತಲೂ ತುಪ್ಪದ ದೀಪಗಳನ್ನು ಹಚ್ಚುತ್ತಾರೆ, ಅವರ ಮನೆಯಲ್ಲಿ ಲಕ್ಷ್ಮೀ ದೇವಿಯು ಶಾಶ್ವತವಾಗಿ ನೆಲೆಸುತ್ತಾಳೆ. 17. ನಾರ್ ಮತ್ತು ನಾರಾಯಣ ದಕ್ಷಿಣಾವರ್ತಿ ಶಂಖದಲ್ಲಿ ಬಾಸ್ಮತಿ ಅಕ್ಕಿಯನ್ನು ತುಂಬಿಸಿ ಬೆಳ್ಳಿಯ ನಾಣ್ಯಗಳನ್ನು ಸೇರಿಸಿ ಮಾಲೆಯನ್ನು ಕಟ್ಟಿ ಅದನ್ನು ಸುರಕ್ಷಿತವಾಗಿರಿಸಿದರೆ ಬಡತನ ನಾಶವಾಗುತ್ತದೆ, ಸಂಪತ್ತು ಮತ್ತು ಸಮೃದ್ಧಿ ಎರಡನ್ನೂ ಪಡೆಯುತ್ತಾರೆ. ನೀವು ಹಳದಿ, ಕೌರಿ ಅಥವಾ ಅರಿಶಿಣದ ಉಂಡೆಯನ್ನು ಸೇಫ್ನಲ್ಲಿ ಇಡಬಹುದು. ತಾಮ್ರ, ಬೆಳ್ಳಿ ಮತ್ತು ಹಿತ್ತಾಳೆಯ 100 ಅಥವಾ 200 ನಾಣ್ಯಗಳನ್ನು ಸಂಗ್ರಹಿಸಿ ಅವುಗಳನ್ನು ಒಂದು ಬಂಡಲ್ನಲ್ಲಿ ಕಟ್ಟಿ ಮತ್ತು ಅವುಗಳನ್ನು ಸುರಕ್ಷಿತವಾಗಿ ಅಲಮಾರಿಯಲ್ಲಿ ಇಡಿಸಿ. ನೀವು ಸುಗಂಧ ದ್ರವ್ಯದ ಬಾಟಲಿಯನ್ನು ಸುರಕ್ಷಿತವಾಗಿಡಬಹುದು ಅಥವಾ ಅಷ್ಟಗಂಧವನ್ನು ಇಟ್ಟುಕೊಳ್ಳಬಹುದು. ಇದರಿಂದ ನೀವು ಸೇಫ್ ಅನ್ನು ತೆಗೆದಾಗ ಅದು ಸುಗಂಧವನ್ನು ನೀಡುತ್ತದೆ. ಈ ಭಾವನೆಯು ನಿಮ್ಮ ಮನೆಯಲ್ಲಿ ಆಶೀರ್ವಾದವನ್ನು ಇಡುತ್ತದೆ. 18. ನಿಮ್ಮ ಮನೆಯಲ್ಲಿ ಒಡೆದ ಕುರ್ಚಿ ಅಥವಾ ಮೇಜು ಬಿದ್ದಿದ್ದರೆ ತಕ್ಷಣ ಅದನ್ನು ಮನೆಯಿಂದ ತೆಗೆಯಿರಿ. ಇದು ನಿಮ್ಮ ಹಣ ಮತ್ತು ಪ್ರಗತಿಯನ್ನು ನಿಲ್ಲಿಸುತ್ತದೆ. ಲಿವಿಂಗ್ ರೂಮ್ ಸೋಫಾ ಕೂಡ ಹರಿದು ಹೋಗಬಾರದು ಅಥವಾ ಮುರಿಯಬಾರದು. ಅದರ ಮೇಲೆ ಹರಡಿರುವ ಹಾಳೆ ಕೂಡ ಕೊಳಕು ಅಥವಾ ಹರಿದಿರಬಾರದು. ಸೋಫಾ, ಕುರ್ಚಿ ಅಥವಾ ಮೇಜು ಅದರ ವಾಸ್ತುವನ್ನು ಸಹ ಹೊಂದಿದೆ. ಅವರು ಸುಂದರ ಮತ್ತು ಸ್ವಚ್ಛವಾಗಿರಬಹುದು, ಆದರೆ ಕೆಲವೊಮ್ಮೆ ಅವುಗಳ ಆಕಾರ ಅಥವಾ ಗಾತ್ರವು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಬೆಳೆಸುತ್ತದೆ. ಆದ್ದರಿಂದ ಆರ್ಕಿಟೆಕ್ಚರ್ ಅನ್ನು ಸಂಪರ್ಕಿಸಿ ನಂತರವೇ ಈ ವಸ್ತುಗಳನ್ನು ಖರೀದಿಸಿ. 19. ಒಣಮರಗಳು, ಕಾರ್ಖಾನೆಯ ಚಿಮಣಿಗಳಿಂದ ಹೊರಬರುವ ಹೊಗೆ ಇತ್ಯಾದಿಗಳಂತಹ ನಕಾರಾತ್ಮಕ ವಸ್ತುಗಳು ಮನೆಯ ಕಿಟಕಿ ಅಥವಾ ಬಾಗಿಲಿನಿಂದ ಗೋಚರಿಸುತ್ತವೆ. ಅಂತಹ ದೃಶ್ಯಗಳನ್ನು ತಪ್ಪಿಸಲು ಕಿಟಕಿಗಳನ್ನು ಪರದೆ ಮಾಡಿ. 20. ಮನೆಯ ಮುಖ್ಯ ಬಾಗಿಲಿನ ಮುಂಭಾಗದಲ್ಲಿ ಅಥವಾ ಸಮೀಪದಲ್ಲಿ ವಿದ್ಯುತ್ ಕಂಬ, ಟ್ರಾನ್ಸ್ಫಾರ್ಮರ್ ಅಥವಾ ಯಾವುದೇ ಮರವಿದ್ದರೆ ಈ ಬಾಗಿಲನ್ನು ನಿರ್ಬಂಧಿಸಲಾಗುತ್ತದೆ. ಈ ಕಾರಣದಿಂದಾಗಿ ಮನೆಯ ಸದಸ್ಯರು ತಮ್ಮ ಕೆಲಸದಲ್ಲಿ ಎಲ್ಲೆಡೆ ಅಡೆತಡೆಗಳನ್ನು ಮತ್ತು ವೈಫಲ್ಯವನ್ನು ಎದುರಿಸಬೇಕಾಗುತ್ತದೆ. ಮನೆಯ ಸುತ್ತ ಯಾವುದೇ ಒಣಮರ ಅಥವಾ ಬುಡವಿದ್ದರೆ ತಕ್ಷಣ ಅದನ್ನು ತೆಗೆಯಬೇಕು. ಮನೆಯ ಸುತ್ತ ಯಾವುದೇ ಕೊಳಕು, ಚರಂಡಿ, ಕೊಳಕು ಕೊಳ, ಸ್ಮಶಾನ ಅಥವಾ ಸ್ಮಶಾನ ಇರಬಾರದು. ಇದರಿಂದ ಪರಿಸರಕ್ಕೂ ಸಾಕಷ್ಟು ವ್ಯತ್ಯಾಸವಾಗುತ್ತದೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.